ಈಗ ಶ್ರೀ ದೇವಿರಮ್ಮ ದೇವಾಲಯದ ವಾರ್ಷಿಕ ಜಾತ್ರಾ ಮಹೋತ್ಸವವು ಅಕ್ಟೋಬರ್ 19ರಿಂದ 23ರವರೆಗೆ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ವಾಹನಗಳ ಮುಖಾಂತರ ಆಗಮಿಸುವುದರಿಂದ ಜಾತ್ರೆಯ ದಿನಗಳಾದ ಅಕ್ಟೋಬರ್ 19ರಿಂದ 23ರವರೆಗೆ ಜಿಲ್ಲೆಯಲ್ಲಿ ಮಳೆ ಬರುವ ಕುರಿತು ಹವಾಮಾನ ಇಲಾಖೆಯು ಮುನ್ಸೂಚನೆ ನೀಡಿದ್ದು, ದೇವಾಲಯಕ್ಕೆ ತೆರಳುವ ರಸ್ತೆಯು ಕಿರಿದಾಗಿರುವುದರಿಂದ ವಾಹನ ದಟ್ಟಣೆ ಹಾಗೂ ಹೆಚ್ಚಿನ ಜನಸಂದಣಿಯಾಗಿ ಅನಾನುಕೂಲವಾಗುವ ಸಂಭವವಿದ್ದು, ಬಿಂಡಿಗ ಮಲ್ಲೇನಹಳ್ಳಿ ಶ್ರೀ ದೇವಿರಮ್ಮ ದರ್ಶನಕ್ಕೆ ಅಕ್ಟೋಬರ್ 19 ಮತ್ತು 20ರಂದು ಬೆಟ್ಟ ಏರುವವರು 15 ವರ್ಷ ಮೇಲ್ಪಟ್ಟಿರಬೇಕು ಮತ್ತು 60 ವರ್ಷದ ಒಳಗಿರಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರು ಮಾಹಿತಿ ನೀಡಿದ್ದಾರೆ. ಈ ವರ್ಷ 2025ರಲ್ಲಿ ಏನು ದೇವಿರಮ್ಮ ಜಾತ್ರಾ ಮಹೋತ್ಸವ ನಡೀತಾ ಇದೆ, ಇದು ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಈಗ ಆಲ್ರೆಡಿ ದೇವಿರಮ್ಮ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಡೆಸಿದ್ದಾರೆ. ಸೊ ಅದು ದಿನಾಂಕ 19/10/2025ರಿಂದ 23/10/2025ರವರೆಗೆ ಈ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಸೊ ಈ ಸಾರಿ ವಿಶೇಷ ತಾವೆಲ್ಲರೂ ಅವರು ಪ್ರೆಸ್ ನೋಟ್ ಕೊಟ್ಟ ಹಾಗೆ ಸಮಿತಿಯವರು ಟ್ರಸ್ಟ್ ಅವರು ಈ ಸಾರಿ ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ಅವರ ಹಿತದೃಷ್ಟಿಯಿಂದ 2 ದಿನಕ್ಕೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 19ನೇ ತಾರೀಕು ಸಮಿತಿಯವರ ನಿರ್ಧಾರದ ಪ್ರಕಾರ 19ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ, 20ನೇ ತಾರೀಕು ಬೆಳಿಗ್ಗೆ 7 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ. ಈ ಥರ ಅವರು ಭಕ್ತಾದಿಗಳ ಹಿತದೃಷ್ಟಿಯಿಂದ, ಯಾಕಂದರೆ ಹೋದ ಸಾರಿ ಅದರ ಹಿಂದಿನ ಅವ್ರದ್ದು ಎಕ್ಸ್ಪೀರಿಯನ್ಸನ್ನು ತಲೆಯಿಟ್ಟುಕೊಂಡು ಅವರು ಎಲ್ಲರೂ ಸಮಿತಿಯವರು ಡಿಸ್ಕಸ್ ಮಾಡಿ ಅದಾದಮೇಲೆ ಜಿಲ್ಲಾಡಳಿತದಿಂದ ಅವರು ಸಮಾಲೋಚನೆಯನ್ನು ಮಾಡಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ದಿನದ ಅವಕಾಶ ಭಕ್ತಾದಿಗಳಿಗೆ. ಇಲ್ಲಿವರೆಗೆ ಹೋದ ವರ್ಷದವರೆಗೂ ಸಹಿತ ಮುಂಚೆಯಿಂದ ನಡ್ಕೊಂಡು ಬರ್ತಾ ಇರೋದು ಒಂದೇ ದಿನ ರಾತ್ರಿ ಲೇಟ್ ನೈಟ್ ಬೆಟ್ಟ ಹತ್ತಿ ಅಮ್ಮನವರ ದರ್ಶನವನ್ನು ಪಡೆದುಕೊಂಡ್ಬಿಟ್ಟು ಮಧ್ಯಾಹ್ನದೊಳಗಡೆ ಎಲ್ಲ ಇಳಿದ್ಬಿಡ್ತಿದ್ರು. ಬಟ್ ಈ ಸಾರಿ ವೆದರ್ ಫೋರ್ಕಾಸ್ಟನ್ನು ನೋಡಿಬಿಟ್ಟು ಮತ್ತು ಮುಂಚೆ ಆಗಿರ್ತಕ್ಕಂಥ ಅನುಭವಗಳನ್ನು ಅವರು ತಲೆಯಲ್ಲಿಟ್ಟುಕೊಂಡು 2 ದಿನಕ್ಕೆ ಅನುಮತಿಯನ್ನು ಅವರು ಕೊಟ್ಟು ಭಕ್ತಾದಿಗಳಿಗೆ ಹೆಚ್ಚಿನ ಒಂದು ಸಮಯಾವಕಾಶನ ಕೊಟ್ಟು ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಟ್ಟಾಗಿ ಏನೇನು ಅಲ್ಲಿ ಸಿದ್ಧತೆಗಳನ್ನು ನಡೆಸಬೇಕು ಆ ಸಿದ್ಧತೆಗಳನ್ನು ಎಲ್ಲ ನಾವು ಕೈಗೊಂಡಿದ್ದೀವಿ. ವಿಶೇಷವಾಗಿ ಜಿಲ್ಲಾಡಳಿತದ ವತಿಯಿಂದ ಮೊನ್ನೆ 13ನೇ ತಾರೀಕಿಗೆ ನಿನ್ನೆ 13ನೇ ತಾರೀಕಿಗೆ ಎಲ್ಲ ಇಲಾಖೆಗಳನ್ನು ಯಾವ್ಯಾವ ಇಲಾಖೆಗಳು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ದಾವೆ ಇದಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಎಲ್ಲ ಇಲಾಖೆಯ ಅಧಿಕಾರಿಗಳು, ಅದರಲ್ಲಿ CEO ಅವರಿದ್ದರು, ADC ಅವರಿದ್ದರು, AC ತಹಸೀಲ್ದಾರ್ ಅವರಿದ್ದರು, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಇದ್ದರು, SP ಅವರಿದ್ದರು, ಹಾಗೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಅವರು, ಆಮೇಲೆ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿಯವರು, ಮುಜರಾಯಿ ಇಲಾಖೆಯವರಿದ್ದರು, ಮತ್ತು ಸಮಿತಿಯವರಿದ್ದರು, ಟ್ರಸ್ಟ್ ಸಮಿತಿಯವರಿದ್ದರು, ಮೆಸ್ಕಾಮ್ದವರಿದ್ದರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರಿದ್ದರು. ಈ ಥರ ಎಲ್ಲ ಡಿಪಾರ್ಟ್ಮೆಂಟನ್ನು ಮೊಟ್ಟ ಮೊದಲನೇ ಬಾರಿ ಎಲ್ಲ ಡಿಪಾರ್ಟ್ಮೆಂಟನ್ನು ಒಳಗೊಂಡಂಥ ಒಂದು ತಂಡ ನಾವು ಅದನ್ನು ಬೆಟ್ಟವನ್ನು ಹತ್ತಿ ಅಮ್ಮನವರ ದರ್ಶನವನ್ನು ಪಡೆದುಕೊಂಡು ಈಗ ಭಕ್ತಾದಿಗಳು ಯಾವ ರೂಟಲ್ಲಿ ಹೋಗ್ತಾರೆ ಅದೇ ರೂಟಲ್ಲಿ ನಾವು ಹೋಗಿ ಏನೇನು ಅಲ್ಲಿ ವ್ಯವಸ್ಥೆಗಳು ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಭಾಳ ವಿಸ್ತೃತವಾಗಿ ಪರಿಶೀಲನೆ ನಡೆಸಿ ಅದಕ್ಕೆ ಕ್ರಮವನ್ನು ಕನ್ಸರ್ನ್ ಇಲಾಖೆಯವರು ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಸರಿ ಮೈನ್ಸ್ ಆ್ಯಂಡ್ ಜಿಯೋಲಜಿ ಇಲಾಖೆಯವರು ನಾವು ಕರ್ಕೊಂಡು ಹೋಗಿದ್ವಿ. ಬೆಟ್ಟದಲ್ಲಿ ಹೋಗಬೇಕಾದ್ರೆ ಯಾವುದಾದ್ರೂ ಬಂಡೆಗಳು ಅಥವಾ ಮಣ್ಣು ಕಾಲ್ಜ ಆಗ್ತಕ್ಕಂಥದ್ದು ಅಥವಾ ಬಂಡೆಗಳು ಲೂಸ್ ಆಗಿರ್ತಕ್ಕಂಥ ಬಂಡೆಗಳನ್ನು ಅಬ್ಸರ್ವ್ ಮಾಡಲಿಕ್ಕೆ ಆ ಥರದ್ದೆಲ್ಲ ಅವರು ಪರಿಶೀಲನೆ ಮಾಡಿದ್ದಾರೆ. ಅವರು ಅವ್ರದ್ದು ವರದಿಯನ್ನು ಕೊಡ್ತಾರೆ ಮತ್ತು ಸೂಕ್ತ ಕ್ರಮವನ್ನು ಅವರು ತೆಗೆದುಕೊಳ್ತಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಬಂದಿದ್ದರು, ಫೈರಿಂದ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಬಂದಿದ್ದರು. ಈ ಥರ ಎಲ್ಲ ಇಲಾಖೆಯವರು ಬಂದು ಅದನ್ನು ನಾವು ಎಲ್ಲ ಸ್ಥಳಗಳನ್ನು ಪರಿಶೀಲಿಸಿದ್ದೀವಿ. ಆ ರೂಟ್ ಭಕ್ತಾದಿಗಳು ಯಾವ್ಯಾವ ರೂಟಲ್ಲಿ ಹೋಗ್ತಾರೆ ಆ ರೂಟ್ಗಳನ್ನೆಲ್ಲ ಪರಿಶೀಲಿಸಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಈಗ ಈ ವರ್ಷ ಏನು ಜಾತ್ರಾ ಮಹೋತ್ಸವ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಸ್ಟ್ ಅವರಿಗೆ ನಾವು ನಮ್ಮದು ಕ್ರೌಡ್ ಮ್ಯಾನೇಜ್ಮೆಂಟ್ SOPಯನ್ನು ಕೊಟ್ಟಿದ್ದೀವಿ. ಈ ಜನಸಂದಣಿ
ಅನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಏನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ, ಈ ವರ್ಷ ಅದು ನಮಗೆ ಬಂದಿದೆ. ಅದನ್ನು ನಾವು ಕಾಪಿಯನ್ನು ಅವ್ರಿಗೆ ಕೊಟ್ಟು ಅದರಲ್ಲಿರ್ತಕ್ಕಂಥ ಎಲ್ಲ ಕಂಡೀಷನ್ಸ್ಗಳನ್ನು ಅವರು ಕಡ್ಡಾಯವಾಗಿ ಪಾಲಿಸಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಯಾಕಂದರೆ ಟ್ರಸ್ಟ್ ಇದು ಏನಿದೆ, ದೇವಿರಮ್ಮ ಅಭಿವೃದ್ಧಿ ಟ್ರಸ್ಟ್ ಏನಿದೆ, ಇದು ಜವಾಬ್ದಾರಿ ತಗೊಂಡ್ಬಿಟ್ಟು ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ. ಸೊ ಆದ್ದರಿಂದ ಅವರಿಗೆ ಏನಿದೆ ಅದು ಅವರಿಗೆ ಅವ್ರ ಜವಾಬ್ದಾರಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಅವರಿಗೆ ಭಾಳ ಕ್ಲಿಯರ್ ಆಗಿ ನಾವು ಹೇಳಿದ್ದೀವಿ. ನಿನ್ನೆ ಬಡಿಸಿರ್ತಕ್ಕಂಥ ಪತ್ರಿಕಾ ಪ್ರಕಟಣೆಯಲ್ಲಿ ಅವರು ಸುಮಾರು ವಿಚಾರಗಳನ್ನು ತಮಗೆ ಹಂಚ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ಒಂದು 2-3 ವಿಚಾರಗಳನ್ನು ಹಂಚುವುದಕ್ಕೆ ಇಷ್ಟಪಡ್ತೀವಿ. ನಾವು ಈ ಸಾರಿ ಎಲ್ಲ ಭಕ್ತಾದಿಗಳಿಗೆ ಡೂಸ್ ಆ್ಯಂಡ್ ಡೋಂಟ್ಸ್, ಭಕ್ತಾದಿಗಳು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥದ್ದು ಒಂದು ದೊಡ್ಡದು ಒಂದು ಬ್ಯಾನರ್ ಥರದ್ದು ಹಾಕಿ ಅಲ್ಲಿ ಎಲ್ಲ ಕಡೆ ಅವರಿಗೆ ಅರಿವು ಮೂಡಿಸ್ತಕ್ಕಂಥದ್ದು. ಅಂದರೆ ಬೆಟ್ಟ ಹತ್ತಬೇಕಾದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥದ್ರ ಬಗ್ಗೆ ಅವರಿಗೆ ಕನ್ನಡ ಭಾಷೆಯಲ್ಲಿ ಬ್ಯಾನರ್ಸ್ಗಳನ್ನು ಹಾಕ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಿಸಿದ್ವಿ. ಇದರಲ್ಲಿ ವಿಶೇಷವಾಗಿ ನಾನು ಏನು ಮಾಡಬಾರ್ದು ಅಂತಕ್ಕಂಥದ್ರ ಬಗ್ಗೆ ಒಂದು 4 ಪಾಯಿಂಟ್ ನಮ್ಮದು ಹೋದ ವರ್ಷದ ಎಕ್ಸ್ಪೀರಿಯನ್ಸ್, 2 ವರ್ಷದ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಬೇಕಂದ್ರೆ, ಕೆಲವೊಬ್ಬರು ಮೇಲೆ ಹೋದಾಗ ಪಟಾಕಿಗಳನ್ನು ಯೂಸ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅಲ್ಲಿ ಪಟಾಕಿಗಳನ್ನು ಯೂಸ್ ಮಾಡಲಿಕ್ಕೆ ಇಲ್ಲ, ನಿಷೇಧ ಆಗಿದೆ. ಸೊ ದಯವಿಟ್ಟು ಒಂದು ಪಟಾಕಿಗಳನ್ನು ಯಾವುದೇ ಕಾರಣಕ್ಕೂ ಯಾರೂ ಯೂಸ್ ಮಾಡುವಾಗಿಲ್ಲ. ಒಂದು ಆ ಥರದ್ದು ನಮ್ಮದು ಡ್ರೋನ್ ಸರ್ವೇಲೆನ್ಸ್ ಇರುತ್ತೆ. ಆ ಥರದ್ದು ಏನಾದರೂ ಕಂಡು ಬಂದರೆ ನಾವು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಅಂತ ಇಟ್ಕೊಳ್ತೀವಿ. ಯಾಕಂದರೆ ಅಷ್ಟು ಜನ ಇದ್ದಾಗ ಅಲ್ಲಿ ಬೇರೆ ಥರದ್ದು ಸಮಸ್ಯೆಗಳು ಆಗ್ತಕ್ಕಂಥದ್ದು ಇರುತ್ತೆ. ಆದ್ದರಿಂದ ಪಟಾಕಿಗಳನ್ನು ಯೂಸ್ ಮಾಡಲಿಕ್ಕೆ ಅಲ್ಲಿ ನಿಷೇಧ. ಎರಡನೇದು, ಜನ ಹೋಗ್ತಾರೆ, ಅಲ್ಲಿ ತುದಿಗೆ ಹೋದಾಗ ದರ್ಶನ ಮಾಡ್ಕೊಂಡು ವಾಪಸ್ ಬರಬೇಕಾದ್ರೆ ಅವರು ರಿಲ್ಯಾಕ್ಸ್ ಆಗಿರ್ತಾರೆ, ಅನ್ನೋ ದರ್ಶನ ಆಗಿರುತ್ತೆ, ಇನ್ನೇನು ಆರಾಮಾಗಿ ಹೋಗ್ಬೋದು ಅಂತೇಳಿ ಅಲ್ಲಿ ಇಲ್ಲಿ ಡೇಂಜರಸ್ ಪ್ಲೇಸಸ್ಸಿಗೆ ಹೋಗೋದು, ಸೆಲ್ಫಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಆ ಥರದಕ್ಕೆ ನಾವು ಅವಕಾಶ ಕೊಡಲ್ಲ. ಅಲ್ಲಿ ಎಲ್ಲ ಕಡೆ ನಾವು ಸಿಬ್ಬಂದಿಗಳನ್ನ ನೇಮಿಸಿರ್ತೇವೆ. ಆದರೂ ಸಹಿತ ಭಕ್ತಾದಿಗಳು ಅವ್ರದ್ದೇ ಆಗಿರ್ತಕ್ಕಂಥ ಜವಾಬ್ದಾರಿ ಇರುತ್ತೆ. ಸೊ ಆ ಥರ ಸಾಹಸಗಳಿಗೆ ಅವ್ರ ಕೈ ಹಾಕಲಿಕ್ಕೆ ಹೋಗಬಾರ್ದು. ಅಲ್ಲಿ ಹೋಗ್ತಕ್ಕಂಥದ್ದು ಅಮ್ಮನವರ ದರ್ಶನ ಪಡ್ಕೊಂಡ್ಬಿಟ್ಟು ಬರಲಿಕ್ಕೆ, ಅದು ಬಿಟ್ಬಿಟ್ಟು ಅಲ್ಲಿ ಬೇರೆ ಥರ ಸಾಹಸವನ್ನು ಮಾಡ್ತಕ್ಕಂಥದ್ದು, ಯಾರೂ ಹೋಗದೇ ಇರ್ತಕ್ಕಂಥ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು, ಎಲ್ಲರೂ ಹೋಗ್ತಕ್ಕಂಥ ಸ್ಥಳಗಳನ್ನ ಬಿಟ್ಟು ಬೇರೆ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು, ಈ ಥರದ್ದೆಲ್ಲ ನಾವು ಅಬ್ಸರ್ವ್ ಮಾಡಿದ್ದೀವಿ. ಸೊ ದಯವಿಟ್ಟು ಭಕ್ತಾದಿಗಳು ಆ ಥರದಕ್ಕೆಲ್ಲ ಹೋಗ್ಬಾರ್ದು. ಯಾಕಂದರೆ ಬೇರೆ ಸ್ಥಳಗಳನ್ನು ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಕಲ್ಲು ಲೂಸ್ ಆಗಿ ಆ ಕಲ್ಲು ಏನಾರ ಬಿದ್ದರೆ ಹಿಂದೆ ಬಂದ್ಬಿಡ್ತಂದ್ರೆ ಅದು ಬೇರೆ ಭಕ್ತಾದಿಗಳಿಗೆ ನೋವು ಮಾಡ್ತಕ್ಕಂಥದ್ದು, ಮತ್ತು ಪ್ಯಾನಿಕ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ನಾವು ಅಬ್ಸರ್ವ್ ಮಾಡಿದ್ದೀವಿ. ಸೊ ಇನ್ನೊಂದು ಮೇಜರ್ ಅಬ್ಸರ್ವೇಷನ್ ನಮ್ಮದು ಹೋದ ವರ್ಷ ಏನಿತ್ತು ಅಂದರೆ, ನಮ್ಮಲ್ಲಿ ಬಹಳ ಶ್ರದ್ಧೆಯಿಂದ, ಬಹಳ ಸಾಂಪ್ರದಾಯಿಕವಾಗಿ, ಬಹಳ ಭಕ್ತಿಯಿಂದ ಇದು ಆಚರಿಸ್ತಾರೆ. ಇದಕ್ಕೊಂದು ಅಟ್ಯಾಚ್ಮೆಂಟ್ ಇದೆ, ನಾವು ಇತಿಹಾಸ ತಿಳ್ಕೊಂಡಿದ್ದೀವಿ. ಸೊ ಇದು ಏನಾಗುತ್ತೆ, ಹರಕೆಯನ್ನು ಹೊತ್ಕೋತಾರೆ. ಹರಕೆಯನ್ನು ಹೊತ್ಕೊಂಡು ರಾತ್ರಿ ಎಲ್ಲ ಊಟ ಮಾಡದೆ, ನೀರು ಕುಡಿಯಲಾರದೆ, ಈ ಥರದ್ದೆಲ್ಲ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಬೆಟ್ಟ ನಾವು ರೋಡಿಂದ ತುದಿಗೆವರೆಗೆ ಹೋಗಬೇಕಾದ್ರೆ ಸುಮಾರು 8ರಿಂದ 9 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಬೇರೆ ಬೇರೆ ರೂಟಿಂದ ಹೋಗ್ಬೇಕಾದ್ರೆ. ಸೊ ಈ ಡಿಸ್ಟೆನ್ಸನ್ನು ಖಾಲಿ ಹೊಟ್ಟೆಯಿಂದ, ಅದು ಹರಕೆ ಹೊತ್ತಿರ್ತಾರೆ. ನಾವು ಹರಕೆ ಅದ್ರ ಬಗ್ಗೆ ನಾವು ಏನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗಲ್ಲ. ಬಟ್ ಈಗ ಖಾಲಿ ಹೊಟ್ಟೆಯಿಂದ ಹೋಗೋದು ಅದು ಅವ್ರಿಗೆ ಟ್ರೈನ್ ಆಗಿಬಿಡುತ್ತೆ, ಎನರ್ಜಿ ತುಂಬ ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಕೇಳ್ಕೊಳ್ಳೋದು ಏನು ಅಂದರೆ, ಸ್ವಲ್ಪ ಅದಕ್ಕೆ ವ್ಯವಸ್ಥೆ ಏನು, ORS ಪೌಡರು ಅಥವಾ ಗ್ಲೂಕಾನ್ ಡಿ ಅಂತ ಪೌಡರು ಅಥವಾ ಚಾಕ್ಲೇಟು, ಏನೋ ಒಂದು ಸ್ವಲ್ಪ ಇನ್ಸ್ಟೆಂಟ್ ಆಗಿ ಎನರ್ಜಿ ಕೊಡ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಏನಾಗುತ್ತೆ, ಹೋಗಬೇಕಾದ್ರೆ ನಾವು ಲಾಸ್ಟ್ ಟೈಮ್ ನೋಡಿದ್ವಿ 1-3 ಜನ. ನಾವು ಆಮೇಲೆ ಅವ್ರಿಗೆ ಕೇಳಿದಾಗ ಏನಾಗಿತ್ತು, ಇಲ್ಲ ಸರ್ ನಾವು ಊಟ ಮಾಡಿರಲಿಲ್ಲ ರಾತ್ರಿ ಎಲ್ಲ, ಒಂದಿನ ನಾವು ಇಲ್ಲಿ ನಮ್ಮದು ಹರಕೆ ಇರುತ್ತೆ ಸರ್, ನಾವು ಅಮ್ಮನವ್ರ ದರ್ಶನ ಮಾಡಿದ ಮೇಲೆ ನಾವು ಹೋಗಿ ಏನು ಅವ್ರಿಗೆ ನೈವೇದ್ಯ ತೋರಿಸಿ ಆಮೇಲೆ ಊಟ ಮಾಡ್ತಕ್ಕಂಥದ್ದು ಪದ್ಧತಿ ಇದೆ ಅಂತ. ಸೊ ಇರಲಿ, ಬಟ್ ಇದ್ರ ಜೊತೆಗೆ ಅವ್ರದ್ದು ಆರೋಗ್ಯ ಭಾಳ ಇಂಪಾರ್ಟೆಂಟು. ಸೊ ಆದ್ದರಿಂದ ಈ ಒಂದು 4 ವಿಚಾರಗಳು ನಾವು ಭಾಳ ಸ್ಪೆಸಿಫಿಕ್ ಆಗಿ ಅಬ್ಸರ್ವೇಷನ್ ಮಾಡಿರ್ತಕ್ಕಂಥದ್ದು. ಜಿಲ್ಲಾ ಪೊಲೀಸ್ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ 2 ದಿನಗಳಲ್ಲಿ ಜಾತ್ರಾ ಮಹೋತ್ಸವಕ್ಕೆ ತರೀಕೆರೆಯಿಂದ ವಾಹನಗಳಲ್ಲಿ ಆಗಮಿಸುವ ಭಕ್ತರು ಸ್ಥಳೀಯರು ಮಾತ್ರ ಲಿಂಗದಹಳ್ಳಿ ಮಾರ್ಗವಾಗಿ ಬಿಂಡಿಗ ಗ್ರಾಮಕ್ಕೆ ಬರುವಂತೆ ಹಾಗೂ ತರೀಕೆರೆಯಿಂದ ಅನ್ಯಕಾರ್ಯ ನಿಮಿತ್ತ ಚಿಕ್ಕಮಗಳೂರಿಗೆ ಬರುವ ಇತರೆ ಎಲ್ಲ ವಾಹನಗಳು ಅಕ್ಟೋಬರ್ 19ರ ಬೆಳಗ್ಗೆ 6 ಗಂಟೆಯಿಂದ ಅಕ್ಟೋಬರ್ 20ರ ಮಧ್ಯಾಹ್ನ 2 ಗಂಟೆಯವರೆಗೆ ಕಡ್ಡಾಯವಾಗಿ ಕಡೂರು ಮಾರ್ಗವಾಗಿ ಬರುವಂತೆ ಸೂಚಿಸಿದ್ದಾರೆ. ಎಲ್ಲ ಸರಿಯಾಗಿ ಪಾರ್ಕ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಬಂದು, ಬಸ್ಸಲ್ಲಿ ಬಸ್ ಸ್ಟ್ಯಾಂಡು ಅಥವಾ ಟೌನ್ ಕ್ಯಾಂಟೀನಲ್ಲೂ ಬಸ್ಗಳು ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿಂದ ಬಂದು ಬಸ್ಸಲ್ಲಿ ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ಲ ಪ್ರೈವೇಟ್ ವೆಹಿಕಲ್ಗಳು ಅಲ್ಲಿ ಬರೋದ್ರಿಂದ ಮಲ್ಲೇನಹಳ್ಳಿ ರೋಡು, ನೀವು ಗೊತ್ತಿರೋ ತರೀಕೆರೆ ರೋಡು, ಸ್ವಲ್ಪ ಅಲ್ಲಿ ಹೆಚ್ಚಿಗೆ ವೆಹಿಕಲ್ಸ್ಗಳು ಬಂದರೆ ಸ್ವಲ್ಪ ವೆಹಿಕಲ್ ಅಕ್ಕಪಕ್ಕ ರೋಡಲ್ಲಿ ನಿಲ್ಲಿಸ್ಲಿಕ್ಕೆ ಆಗಲ್ಲ, ಮತ್ತು ಅಲ್ಲಿ ಪಾರ್ಕಿಂಗ್ ಪ್ಲೇಸಸ್ ಇಲ್ಲ. ಸೊ ಆದ್ದರಿಂದ
ಇಲ್ಲೇ ವೆಹಿಕಲ್ಗಳನ್ನ ಪಾರ್ಕ್ ಮಾಡಿ ಬಸ್ಸಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗುವುದು. ಯಾಕಂದ್ರೆ ಬಸ್ಸು 5 ನಿಮಿಷಕ್ಕೆ ಒಂದೊಂದು ಬಸ್ಗಳನ್ನ ಅರೇಂಜ್ ಮಾಡಿದ್ದಾರೆ. KSRTC ಅವ್ರ ಜೊತೆ ನಾವು ಮೀಟಿಂಗ್ ಆಯಿತು. ಇನ್ನೊಂದು ವಿಚಾರ, DC ಅವರು ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಹೋದ ವಾರ ಒಂದು ಮೀಟಿಂಗ್ ಅನ್ನ ಮಾಡಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಜಿಲ್ಲಾಡಳಿತದ ಏನೇನು ಪ್ರಿಪರೇಷನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಒಂದು ಮೀಟಿಂಗ್ ಅನ್ನ ಮಾಡಿ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದರ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈಗ ಬಸ್ ಸ್ಟ್ಯಾಂಡ್ ಇಂದ ಬಸ್ಗಳು ಹೊರಡ್ತಾ ಹೋಗ್ತವೆ. ಈಗ 9 ಗಂಟೆಗೆ ಒಂದೇ ದಿನ 19ನೇ ತಾರೀಕು 9 ಗಂಟೆಗೆ ನಾವು ಅಲ್ಲಿ ಅಲೌ ಮಾಡ್ತಾ ಇದ್ರೆ, ಇಲ್ಲಿ 8 ಗಂಟೆ 7:30 8 ಗಂಟೆ 7:30 8 ಗಂಟೆಗೆ ಇಲ್ಲಿಂದ ಬಸ್ಗಳು ಹೊರಡುತ್ತೆ. ಸೊ ಸ್ಟಾರ್ಟ್ ಆಗುತ್ತೆ ಹೋಗ್ಲಿಕ್ಕೆ. ಆಮೇಲೆ ಅದರ ನೆಕ್ಸ್ಟ್ ಡೇ ಬೆಳಗ್ಗೆ 8 ಗಂಟೆಗೆ ನಾವು ಅಲ್ಲಿ ಅಲೌ ಮಾಡ್ತೀವಿ. ಸೊ ಇಲ್ಲಿ 6:30 7 ಗಂಟೆಗೆ ಬಸ್ಗಳು ಹೊರಡಲಿಕ್ಕೆ 20ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಏನು ಬಸ್ಗಳು ಬಂದ್ರೆ ಅಲ್ಲಿ ಬಸ್ಗಳಲ್ಲಿ ಬಂದಿರ್ತಕ್ಕಂಥ ಜನರನ್ನ ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಮತ್ತೆ ಕೆಲವೊಬ್ರು ಅನಿವಾರ್ಯ ಕಾರಣಗಳಿಂದ ಯಾವ್ದಾದ್ರು ಪ್ರೈವೇಟ್ ಬಸ್ ವೆಹಿಕಲ್ಗಳು ಬಂದ್ರೆ, ಸೊ ಅವ್ರಿಗೆ ಕಂಪಲ್ಸರಿ ಆಗಿ ನಮ್ಮ ಮಲ್ಲೇನಹಳ್ಳಿಯಲ್ಲಿ ಏನು ಅದು ಸ್ಕೂಲ್ ಕಾಲೇಜ್ ಕ್ಯಾಂಪಸ್ ಇದೆ, ಆ ಕ್ಯಾಂಪಸ್ ಅಲ್ಲಿನೇ ಕಡ್ಡಾಯವಾಗಿ ಅವರು ಇದನ್ನ ಮಾಡಬೇಕು, ಏನು ಪಾರ್ಕಿಂಗ್ ಅನ್ನ ಮಾಡಬೇಕಾಗತ್ತೆ. ಮಲ್ಲೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಆವರಣದಲ್ಲಿನೇ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಅಲ್ಲಿನೇ ಪಾರ್ಕಿಂಗ್ ಅನ್ನ ಮಾಡಬೇಕು, ಅದಕ್ಕಿಂತ ಮುಂಚೆ ಬರುವಂಗಿಲ್ಲ. ಮತ್ತೆ ಇನ್ನೊಂದು, ನಾವು DC ಅವರಿಗೆ ರಿಕ್ವೆಸ್ಟ್ ಮಾಡೋ ಒಂದು ಆರ್ಡರ್ ಅನ್ನು ತಗೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಮಲ್ಲೇನಹಳ್ಳಿ ಗ್ರಾಮದ ರಸ್ತೆಯ ಅಕ್ಕಪಕ್ಕದಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡುವಾಗಿಲ್ಲ. ಆತರ ಮಾಡಿದರೆ ಅದು ಕಷ್ಟ ಆಗುತ್ತೆ ಸಾರ್ವಜನಿಕ ಬೇರೆಯವರಿಗೆ ಓಡಾಡಲಿಕ್ಕೆ. ಸೊ ಮಲ್ಲೇನಹಳ್ಳಿ ಪ್ರೌಢಶಾಲೆಯಿಂದ ಹಿಡಿದು ಕುಮಾರಗಿರಿ ಅಂತೇಳಿ ಏನು ಪಾರ್ಕಿಂಗ್ ಏರಿಯಾ, ನಾವು ತರೀಕೆರೆಯಿಂದ ಬರ್ತಕ್ಕಂಥ ಎಲ್ಲ ವೆಹಿಕಲ್, ತರೀಕೆರೆ ಲಿಂಗದಿಂದ ಬರ್ತಕ್ಕಂಥ ಎಲ್ಲ ವೆಹಿಕಲ್ಗಳಿಗೆ ಕುಮಾರಗಿರಿ ಅಲ್ಲಿ ಪಾರ್ಕಿಂಗ್ ಏರಿಯಾನ ನಾವು ಮಾಡಿದೀವಿ. ಸೊ ಈ ಪಾರ್ಕಿಂಗ್ ಏರಿಯಾ ಯಾವುದು, ಪ್ರೌಢಶಾಲೆ ಪಾರ್ಕಿಂಗ್ ಏರಿಯಾದಿಂದ ಕುಮಾರಗಿರಿ ಪಾರ್ಕಿಂಗ್ ಏರಿಯಾದವರೆಗೆ ರೋಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಯಾವುದು ವಾಹನಗಳಿಗೆ ಅಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಸೊ ಇದು ನಿನ್ನೆ DC ಅವರು ಅಡ್ವೈಸರಿ ಇಶ್ಯೂ ಮಾಡಿದ್ದಾರೆ. ಅಡ್ವೈಸರಿ ಇದು ಇದೆ. ಇದ್ರ ಜೊತೆಗೆ 20ನೇ ತಾರೀಕು ಮತ್ತೆ 20ನೇ ತಾರೀಕು ವೀಕೆಂಡ್ ಇರೋದ್ರಿಂದ ಹೆಚ್ಚಿನ ಒಂದು ಪ್ರವಾಸಿಗರದ್ದು ಸಂಖ್ಯೆ ಆಗಿರ್ತಕ್ಕಂಥದ್ದು ಇದೆ. ಸೊ ಆದ್ದರಿಂದ DC ಅವರು ಅದೊಂದು ಅಡ್ವೈಸರಿಯನ್ನು ಇಶ್ಯೂ ಮಾಡಿದ್ದಾರೆ. ಆ ಅಡ್ವೈಸರಿ ಪ್ರಕಾರ ಈಗ ಆಲ್ರೆಡಿ ಯಾರ್ಯಾರು ಬುಕ್ಕಿಂಗ್ ಆಗಿರೋರು ಬಿಟ್ಟು ಬೇರೆ ಪ್ರವಾಸಿಗರಿಗೆ ಅಲ್ಲಿ ಅದನ್ನ ಹೆಚ್ಚಿಗೆ ಜನಸಂದಣಿ ಇರೋದ್ರಿಂದ ಅಲ್ಲಿ ಅವರಿಗೆ ಇದೆಲ್ಲ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಂತಕ್ಕಂಥದ್ದನ್ನ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತೆ ಅದ್ರ ಜೊತೆಗೆ 19 20ನೇ ತಾರೀಕು 6 ಗಂಟೆಯಿಂದ 20ನೇ ತಾರೀಕು ಸಾಯಂಕಾಲ 6 ಗಂಟೆವರೆಗೆ ಇರತಕ್ಕಂಥದ್ದು. ಈಗ ಅದರಲ್ಲಿ ನಾವು ಯಾವುದೇ ಆನ್ಲೈನ್ ಬುಕಿಂಗ್ ಅನ್ನ ತೆಗೆದುಕೊಳ್ಳಲ್ಲ. ಆನ್ಲೈನ್ ಈ ಮೇಲೆ ಗಿರಿಗೆ ಹೋಗ್ಲಿಕ್ಕೆ ಏನಿದೆ ಅದು ಯಾವುದು ಆನ್ಲೈನ್ ಅದನ್ನ ಬುಕಿಂಗ್ ಅನ್ನ ಟೂರಿಸಂ ಡಿಪಾರ್ಟ್ಮೆಂಟ್ ಅದು ತೆಗೆದುಕೊಳ್ಳಲ್ಲ. ಸೊ ಈ ತರದ್ದು ವಿಚಾರಗಳಿದೆ. ಇನ್ನು ವಿಶೇಷವಾಗಿ ಈ ಸಾರಿ ನಾವು ಏನು ಹೋದ್ ಸಾರಿ ರೆಸ್ಕ್ಯೂ ಟೀಮ್ಸ್ ಅಂತ ಏನ್ ಮಾಡಿದ್ವಿ, ಹೋದ್ ಸಾರಿ 5 ರೆಸ್ಕ್ಯೂ ಟೀಮ್ಸ್ ಮಾಡಿದ್ವಿ. ಈ ಸಾರಿ ನಾವು 10 ರೆಸ್ಕ್ಯೂ ಟೀಮ್ಸ್ ಅನ್ನ ಮಾಡ್ತಾ ಇದ್ದೀವಿ. ಆ ರೆಸ್ಕ್ಯೂ ಟೀಮ್ ಅಲ್ಲಿ ನಾವು DC ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಕಂದಾಯ ಇಲಾಖೆಯವರು, ಅಗ್ನಿಶಾಮಕ ಇಲಾಖೆ, ಗೃಹರಕ್ಷಕ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಮುಜರಾಯಿ ಇಲಾಖೆ, ದೇವಸ್ಥಾನದ ಟ್ರಸ್ಟ್, ಮತ್ತೆ ಟೂರಿಸಂ ಡಿಪಾರ್ಟ್ಮೆಂಟ್, ಆರೋಗ್ಯ ಇಲಾಖೆ, ಮತ್ತೆ SDRF ಇರ್ತಕ್ಕಂಥ ಯಾರಿದ್ರೆ ಅವರು, ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್, ಹೀಗೆ ಒಂದೊಂದು ಟೀಮ್ ಅಲ್ಲಿ ಇಷ್ಟಿಷ್ಟು ಜನ ಇರ್ತಾರೆ. ಇವ್ರದ್ದು 10 ಟೀಮ್ಗಳನ್ನ ಮಾಡಿ ಬೇರೆ ಬೇರೆ ಪ್ಲೇಸಸ್ಗಳಲ್ಲಿ, ಈಗ ತಮಗೆಲ್ಲ ಗೊತ್ತಿದೆ ಮಳ್ಳೆನಹಳ್ಳಿಯಿಂದ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೆಲವರು ಮಾಣಿಕ್ಯದಾರದಿಂದ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತರದೆಲ್ಲ ಇದೆ. ಈ ರಿಸ್ಟ್ರಿಕ್ಷನ್ಸ್ ಎರಡೂ ಕಡೆ ಸೇಮ್. ಮಾಣಿಕ್ಯದಾರದಿಂದ ಹತ್ತಕ್ಕಂಥವ್ರಿಗೂ ಅದು ಸೇಮು, ಮತ್ತೆ ಮಲ್ಲೇನಹಳ್ಳಿಯಿಂದ ಹತ್ತಕ್ಕಂಥವ್ರಿಗೂ ಸೇಮ್. ನಾವು 9 ಗಂಟೆಗೆ 19ನೇ ತಾರೀಕಿಗೆ, 8 ಗಂಟೆಗೆ 20ನೇ ತಾರೀಕಿಗೆ. ಸೊ ಅದಕ್ಕಿಂತ 1 ಅವರ್ ಮುಂಚೆ ಬಿಡ್ತೇವೆ ಅಷ್ಟೇ. ಸೊ ಅದಾದ್ಮೇಲೆ ನಾವು ಅದಕ್ಕಿಂತ ಮುಂಚೆ ಯಾರನ್ನೂ ಅಲ್ಲಿ ಬಿಡಲ್ಲ. ಅದಕ್ಕಿಂತ 1 ಅವರ್ ಮುಂಚೆ ವೆಹಿಕಲ್ಗಳಲ್ಲಿ ತಗೊಂಡು ಅವ್ರನ್ನ ಅಲ್ಲಿ ಬಿಟ್ಟ ಮೇಲೆ ಅದು ಅಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೈಮರದ ಹತ್ರನೇ ಮಾಣಿಕ್ಯದಾರ ಹೋಗ್ತಕ್ಕಂಥವ್ರನ್ನ ಕೈಮರದ ಹತ್ರನೇ ಬ್ಯಾರಿಕೇಡ್ ಹಾಕ್ಬಿಟ್ಟು ನಾವು ರೆಗ್ಯುಲೇಟ್ ಮಾಡ್ತೀವಿ.